ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇದೊಂದು ರೀತಿ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಇದೊಂದು ರೀತಿ ಬ್ರೇಕಿಂಗ್ ನ್ಯೂಸ್. ಯಾಕಂದರೆ ಸುಮಾರು 6 ತಿಂಗಳಿಂದ ಕಾಯ್ತಾಯಿದ್ರು. ಇವತ್ತು ಕಾಲಾಗುತ್ತೆ, ನಾಳೆ ಕಾಲಾಗುತ್ತೆ, ಯಾವಾಗ ಕಾಲಾಗುತ್ತೆ ಶಿಕ್ಷಕರ ನೇಮಕಾತಿ 2026 ಎನ್ನುವಂಥದ್ದು. ಅದಕ್ಕೆ ಈಗೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಅದು ಕೂಡ ಯಾವುದೇ ಶಿಕ್ಷಣ ಸಚಿವರಲ್ಲ, ರಾಜಕಾರಣಿಗಳಲ್ಲ, ಶಿಕ್ಷಣ ಇಲಾಖೆಯೇ ಇಂತಹದ್ದೊಂದು ಸೂಚನೆಯನ್ನು ಕೊಟ್ಟಿದೆ. 100 ದಿನದ ಒಳಗಡೆ, ಜಸ್ಟ್ 100 ಡೇಸ್ ಒಳಗಡೆ ಶಾಲಾ ಶಿಕ್ಷಕರ ನೇಮಕಾತಿ. ಅಂದರೆ ಇವಾಗ ಇನ್ನು 100 ದಿನ, ಇವತ್ತಿನ ಕಾಲ್ಫಾರ್ಮ್ ಆದರೆ ಇನ್ನು 100 ದಿನದೊಳಗಡೆ ಟೀಚರ್ಸ್ ಏನಿದ್ದಾರೆ ಅಥವಾ ಶಿಕ್ಷಕರೇನಿದ್ದಾರೆ ಅವರು ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಕೇವಲ 3 ತಿಂಗಳೊಳಗಡೆ ಕಂಪ್ಲೀಟ್ ಪ್ರೋಸೆಸ್ಸನ್ನು ಮುಗಿಸ್ತೀವಿ ಅಂತ. ಅದಷ್ಟೇ ಅಲ್ಲ, ಮತ್ತೊಂದು ವಿಚಾರವನ್ನು ಹೇಳಿದೆ. ಮುಂದಿನ ವಾರವೇ ಅಧಿಸೂಚನೆ ಸಾಧ್ಯತೆ. ಹೌದು, ಹಣಕಾಸು ಇಲಾಖೆ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದು ಮುಂದಿನ ವಾರ ಅಧಿಸೂಚನೆ ಬೀಳುವ ಸಾಧ್ಯತೆ ಇದೆ. ಮುಂದಿನ ವಾರ ಅಂದರೆ ಈಗ ಎಷ್ಟು, 10ನೇ ತಾರೀಕು. ಮ್ಯಾಕ್ಸಿಮಮ್ ಅಂದರೆ ಮುಂದಿನ ವಾರ 18ರ ಒಳಗಡೆ ಬೀಳಬೇಕು. ನೋಡೋಣ ಏನಾಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಟ್ಟಿನಲ್ಲಿ ಈ ತಿಂಗಳಲ್ಲಂತೂ ಬೀಳುತ್ತೆ. ಇನ್ನು 100 ದಿನಗಳಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಇರುವಂಥದ್ದು. ಇದು ಇವತ್ತಿನ ಮಾಹಿತಿ, ಅಪ್ಡೇಟ್ ಮಾಹಿತಿ. ಇದೊಂದು ರೀತಿ ಬ್ರೇಕಿಂಗ್ ಸುದ್ದಿ, ಅದು ಕೂಡ ಶಾಲಾ ಶಿಕ್ಷಕರ ನೇಮಕಾತಿಗೆ. ಇನ್ನೊಂದು ವಿಚಾರ ನಿಮಗೆ ಇಲ್ಲಿ ಹೇಳಬೇಕು. ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಈ ಬಾರಿ ಐ ಟಿ ಶಿಕ್ಷಕರ ನೇಮಕಾತಿ ಅಂದರೆ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. PSTR ಕಾಲ್ಫಾರ್ಮ್ ಆಗ್ತಿದೆ, HSTR ಕಾಲ್ಫಾರ್ಮ್ ಆಗ್ತಿದೆ, GPSTR ಕೂಡ ಕಾಲ್ಫಾರ್ಮ್ ಆಗ್ತಾ ಇದೆ. ಇದೊಂದಂಥ ಒಳ್ಳೆಯ ಖುಷಿಯ ವಿಚಾರ ಯಾವುದಿದೆ ಸ್ನೇಹಿತರೆ, ಈ ವಿಚಾರವನ್ನು ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನೊಂದು ವಿಚಾರ ನಮ್ಮ ಕಡೆಯಿಂದ ನಿಮಗೆ ಸ್ನೇಹಿತರೆ, ಶಾಲಾ ಶಿಕ್ಷಕರ ನೇಮಕಾತಿ ಏನಾದರೂ ಈಗ ಆರಂಭ ಆದರೆ ನಿಮ್ಮ ಬಳಿ ಉಳಿಯುವಂಥದ್ದು ಕೇವಲ 100 ದಿನಗಳು. ಈ 100 ದಿನಗಳಲ್ಲಿ ಹೇಗೆ ಓದೋದು, ಏನು ಪ್ರೋಸೆಸ್ಸು ಎನ್ನುವಂಥದ್ದು. ಈ 100 ದಿನದಲ್ಲಿ ಓದೋದಕ್ಕೆ ಸಾಧ್ಯವಾ? ಹಾರ್ಡ್ ವರ್ಕ್ ಮಾಡಿದರೆ ವರ್ಕ್ ಆಗುತ್ತಾ? ಖಂಡಿತವಾಗಿಯೂ ಹಾರ್ಡ್ ವರ್ಕ್ ಈಗ ವರ್ಕ್ ಆಗಲ್ಲ. ಸೊ ನಾವಾಗ ಸ್ಮಾರ್ಟ್ ವರ್ಕನ್ನು ಮಾಡಬೇಕು. ಸ್ಮಾರ್ಟ್ ವರ್ಕನ್ನು ಮಾಡೋದು ಹೇಗೆ, ಏನು ಪ್ಲಾನ್ ಮಾಡೋದು, ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, 100 ದಿನದಲ್ಲಿ ಶಿಕ್ಷಕರ ಹುದ್ದೆಗೆ ತಯಾರಿ, ಸಂಪೂರ್ಣ ಅಧ್ಯಯನ ಮತ್ತು ಯೋಜನೆ ಅಂತ ಇಲ್ಲಿ ಕೊಟ್ಟಿದೆ. ನಾನು ಜಸ್ಟ್ ನಿಮಗೆ ಇದೊಂದು AI ನಿಮಗೆ ಕೊಟ್ಟಿರುವಂಥದ್ದು ನೋಡಿ. ಪಠ್ಯಕ್ರಮ ಮತ್ತು ಮೂಲಭೂತ ವಿಷಯಗಳ ಅರಿವು ಅಂದರೆ ಬೇಸಿಕನ್ನು ನೀವು ತಿಳ್ಕೊಳ್ಳೋಕ್ಕೆ, ಪಠ್ಯಕ್ರಮ ವಿಶ್ಲೇಷಣೆ ಅದೆಲ್ಲ ತಿಳ್ಕೊಳ್ಳೋಕ್ಕೆ 1 ರಿಂದ 25 ದಿನ ಬೇಕಾಗುತ್ತೆ. ಆಮೇಲೆ ವಿಷಯಾಧಾರಿತ ಅಧ್ಯಯನ ಏನಿದೆ ನೋಡಿ, ಇದು ವಿಷಯಾಧಾರಿತ ಅಧ್ಯಯನ ಏನಿದೆ ಇದು ತುಂಬ ತಗೊಳ್ಳುವಂಥದ್ದು. ಇಲ್ಲಿ ನೀವು 25 ರಿಂದ 50 ದಿನ ಇಲ್ಲೇ ತಗೊಳುತ್ತೆ. ಅಂದರೆ 56 ದಿನ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಬಂದರೆ 56 ರಿಂದ 80 ದಿನ ಬೋಧನಾಶಾಸ್ತ್ರ, ಮಾನಸಿಕ ಸಾಮರ್ಥ್ಯ, ಬೋಧನಾ ವಿಧಾನಗಳು, ತರ್ಕಶಾಸ್ತ್ರ ಎಲ್ಲ ಇದೆ. ಇದರ ರೀತಿ ಓದಿದರೆ ನಿಜವಾಗಿಯೂ ಹೆಚ್ಚು ಪ್ರಗತಿ ಆಗುತ್ತೆ, ಒಂದು ಸಕ್ಸಸ್ ಸಿಗುತ್ತೆ. ಆಮೇಲೆ ಪುನರಾವರ್ತನೆಗೆ 20 ದಿನ ಕೊಟ್ಟಿದ್ದಾರೆ. ಇದೆಲ್ಲವೂ ಅದರ ಸ್ಟ್ರಾಟಜಿ. ಓಕೆ, ಇಟ್ಸ್ ಗುಡ್. ಬಟ್ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ, ಇನ್ನು ನಿಮಗೆ ನಾವು 10 ದಿನ ಅಪ್ಲಿಕೇಶನ್ಸು ಅದು ಇದು ಅಂತೆಲ್ಲ ತೆಗೆದುಬಿಡಿ. ಈಗ ಟೋಟಲ್ 100 ಡೇಸ್ ಇದೆ. ಇದರಲ್ಲಿ 10 ದಿನವನ್ನು ತೆಗೆದ್ರೆ ನಿಮಗೆ ಉಳಿಯುವಂಥದ್ದು 90 ದಿನ. 90 ದಿನ ಮೀನ್ಸ್ 3 ತಿಂಗಳು ಉಳಿತು. 3 ತಿಂಗಳಲ್ಲಿ ನೀವು ಓದಬೇಕಾಗಿರುವಂಥದ್ದು, ನೀವು PSTRಗೆ ಓದ್ತಿದ್ದೀರೋ, GPSTRಗೆ ಓದ್ತಿದ್ದೀರೋ ಅಥವಾ HSTRಗೆ ಓದ್ತಿದ್ದೀರೋ ನನಗೆ ಗೊತ್ತಿಲ್ಲ, GPSTRಗೆ ಯಾವ್ದು ಓದ್ತಿದ್ದೀರಾ ಅಂತ. ಬಟ್ ಒಂದಂತೂ ಪ್ಲ್ಯಾನ್, ಈ 3ರಲ್ಲೂ ಒಂದು ಸಬ್ಜೆಕ್ಟ್ ಕಾಮನ್ ಆಗಿರುತ್ತೆ, ಅದುವೇ GK. ಸ್ನೇಹಿತರೆ, ಈ GK ಎಲ್ರಿಗೂ ಇಂಪಾರ್ಟೆಂಟು. ಅದರಲ್ಲಿ GK ಒಳಗಡೆ PSTRಗೆ 1 ಪೇಪರ್ ಇದ್ದರೆ ಇಲ್ಲಿ 3 ಪೇಪರ್ ಇರುತ್ತೆ, ಇಲ್ಲಿ 2 ಪೇಪರ್ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಿ, ನಾನು ಈಗ PSTR ಬಗ್ಗೆ ಹೇಳ್ತೀನಿ. ಸ್ನೇಹಿತರೆ, PSTR ಅಂತ ಬಂದಾಗ ನಿಮಗೆ ಕೆಲವೊಂದು ಸಬ್ಜೆಕ್ಟ್ಗಳಿದೆ. ಇಲ್ಲಿ 3ರಲ್ಲೂ ಸಬ್ಜೆಕ್ಟ್ ಕಾಮನ್ ಆಗಿರುವಂಥದ್ದು ಒಂದು ಕನ್ನಡ, ಎಲ್ಲರಲ್ಲೂ ಕಾಮನ್ ಇರೋಂಥದ್ದು ಕನ್ನಡ. ಅದಾದ ಮೇಲೆ ಇಂಗ್ಲೀಷು ಎಲ್ಲದರಲ್ಲೂ ಕಾಮನ್ ಆಗಿ ಇರುವಂಥದ್ದು. ಆಮೇಲೆ ಸೈಕಾಲಜಿ ಮತ್ತು ಮೆಂಟಲ್ ಎಬಿಲಿಟಿ ಇರುವಂಥದ್ದು. ಸ್ನೇಹಿತರೆ, ಸೊ ಈ 4 ನೀವು ಮೊದಲ ತಿಂಗಳು ನೀವು ಎಷ್ಟು, ಕೆಲವರು 3ಕ್ಕೂ ಎಲಿಜಿಬಲ್ ಇರ್ತಾರೆ. HSTR, GPSTR, PSTR ಎಲ್ಲಕ್ಕೂ ಎಲಿಜಿಬಲ್ ಇರೋರು ಮೊದಲ ತಿಂಗಳಲ್ಲಿ. ಅವರಷ್ಟೇ ಅಲ್ಲ, ಎಲ್ಲರೂ ಕೂಡ ಮೊದಲ ತಿಂಗಳು ಏನಿದೆ, ಈ ಮೊದಲ ತಿಂಗಳು 20 ದಿನ ಬೇಡ, ಮೊದಲ ತಿಂಗಳೇನಿದೆ ಈ 4 ಸಬ್ಜೆಕ್ಟನ್ನು ನೀವು ಓದ್ಕೊಳ್ಳೇಬೇಕು. ಈ 4 ಸಬ್ಜೆಕ್ಟ್ಗಳನ್ನು ಮೊದಲ ತಿಂಗಳು ನೀವು ಕಂಪ್ಲೀಟ್ ಮಾಡಿದ್ದೇ ಆದರೆ ಉಳಿದಂತಹ ನಿಮ್ಮ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಇದ್ದರೆ ಸಮಾಜ ವಿಜ್ಞಾನ, ಬರೀ ವಿಜ್ಞಾನ ಇದ್ದರೆ ವಿಜ್ಞಾನ, ಗಣಿತ ಇದ್ದರೆ ಗಣಿತ, ಇದೆಲ್ಲದಕ್ಕೂ ನೀವು 1 ತಿಂಗಳನ್ನು ಇಡಬೇಕಾಗುತ್ತೆ. ಸಮಾಜ ವಿಜ್ಞಾನಕ್ಕೆ ಓದ್ತಾ ಇದ್ದೀರಾ ಅಂದರೆ ನೀವು 1 ತಿಂಗಳು ಇಡಲೇಬೇಕು. ಯಾಕಂದರೆ ಅಷ್ಟು ಇರುತ್ತೆ ನಿಮಗೆ. GPSTRಲ್ಲಿ ಸಮಾಜಕ್ಕೆ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ಅದಕ್ಕೆ 150 ಅಂಕಗಳಿರುತ್ತೆ.
50 ಮಲ್ಟಿಪಲ್ ಚಾಯ್ಸ್ 51 ಅಂಕಗಳಿದ್ದರೆ 100 ಇದಿರುತ್ತೆ. ಸೊ ನೀವು ಒಂದು ತಿಂಗಳಿರಬೇಕು. ಇಲ್ಲಿ ವಿಜ್ಞಾನ ಟೀಚರ್ ಆದರೆ ನೀವು ಇಲ್ಲೂ ಒಂದು ತಿಂಗಳಿರಬೇಕು. ಗಣಿತ ಆದರೂ ಅಷ್ಟೇ, ಇಂಗ್ಲೀಷ್ ಟೀಚರ್ ಆದರೂ ನೀವು ಒಂದು ತಿಂಗಳು ಇಳಿಬೇಕು. ಇನ್ನು ಉಳಿಯುವಂಥದ್ದು 1 ತಿಂಗಳು ಉಳಿಯುತ್ತೆ. ಈ 1 ತಿಂಗಳಲ್ಲಿ ನೀವು ಏನು ಮಾಡ್ತೀರಾ, ರಿವಿಸನ್ನ ಮಾಡಬೇಕಾಗುತ್ತೆ. ರಿವಿಸನ್ ಮಾಡಿ ನೀವು ಮತ್ತು ಅದ್ರ ಜೊತೆ ಹಳೆ ಕ್ವಶನ್ಸ್ ಪೇಪರನ್ನು ಓದಬೇಕಾಗುತ್ತೆ. ಹಳೆ ಕ್ವಶನ್ ಪೇಪರ್ಗಳನ್ನು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಲೇಬೇಕಾಗುತ್ತೆ. ಸೊ ಇದೆಲ್ಲವೂ ಪಕ್ಕಾ ಪ್ಲಾನ್ ಆದರೆ ನೀವು ನಿಜವಾಗ್ಲೂ ಸಕ್ಸಸ್ಸನ್ನು ಕಾಣಬಹುದು. ಇದಷ್ಟೇ ಅಲ್ಲ, ಈಗ ನಿಮಗೆ ಸಮಾಜ ವಿಜ್ಞಾನ ಅಂತ ಇದೆ. ಸಮಾಜ ಶಿಕ್ಷಕರ ನೇಮಕಾತಿಯಲ್ಲಿ ಸಮಾಜ ವಿಜ್ಞಾನ ಇರುವಂಥದ್ದು. ನೀವು ಕನಿಷ್ಠ 6ರಿಂದ GPSTR ಆದರೆ 6ರಿಂದ 10ನೇ ತರಗತಿಯವರು ಓದಲೇಬೇಕು. ಸೊ ಇಲ್ಲಿ 6 ತರಗತಿಅಂದರೆ 6, 7, 8, 9, 10 5 ತರಗತಿಗಳು ಭಾಗ 1 ಭಾಗ 2 ಅಂತಿದೆ. ಅಂದರೆ 10 ಪುಸ್ತಕಗಳನ್ನು ನೀವು ಓದಬೇಕಾಗುತ್ತೆ. 10 ಪುಸ್ತಕಗಳನ್ನು 1 ತಿಂಗಳಲ್ಲಿ ಓದೋದಕ್ಕೆ ಸಾಧ್ಯವಾ? ಓದಿದರೂ ನಿಮ್ಮ ತಲೆಯಲ್ಲಿ ನೆನಪಲ್ಲಿ ಉಳಿಯುತ್ತಾ ಅಂದರೆ ನೆನಪಿನಲ್ಲಿ ಡೌಟ್. ಸೊ ಅದಕ್ಕೆ ಇಲ್ಲಿ ಸ್ಮಾರ್ಟ್ ವರ್ಕನ್ನು ಮಾಡಿ. ಸ್ಮಾರ್ಟ್ ವರ್ಕನ್ನು ಮಾಡಬೇಕಾಗುತ್ತೆ. ಸ್ಮಾರ್ಟ್ ವರ್ಕಿಗೆ ನಮ್ಮ ಕಡೆಯಿಂದ ಏನು ಕೊಡುಗೆ ಅಂದರೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಇದೆ. ಸಮಾಜ ವಿಜ್ಞಾನದ PDF ನಮ್ಮ ಬಳಿ ಇರುವಂಥದ್ದು. PDF ಇದೆ. 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನದ PDF ಇರುವಂಥದ್ದು. ಇದರಲ್ಲಿ ಸುಮಾರು 470ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿದ್ದು 3000ಕ್ಕೂ ಹೆಚ್ಚು ಕ್ವಶನ್ಸ್ಗಳು ಇರುವಂಥದ್ದು. ಇದನ್ನು ನೀವು ತೆಗೆದುಕೊಂಡು ಏನಾದರೂ ಓದಿದ್ದೆ ಆದರೆ ನಿಮ್ಮ 1 ತಿಂಗಳಲ್ಲಿ ಅಂದರೆ 30 ದಿನದಲ್ಲಿ ನೀವು 10 ದಿನದಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಇದನ್ನು ಮುಗಿಸಿ ಬೇರೆದಕ್ಕೆ ಇದರ ಸಹಾಯ ಪಡ್ಕೋಬೋದು. ಅದರಿಂದ ನಿಮಗೆ ಇಲ್ಲಿ GPSTR ಏನಿದ್ದೀರಾ ಅವರಿಗೆ ನಮ್ಮ ಕಡೆಯಿಂದ ಸೋಷಿಯಲ್ ಸೈನ್ಸ್ ಹೆಲ್ಪ್ ಆಗುತ್ತೆ. ಸರ್ ಇದನ್ನು ಪಡ್ಕೊಳ್ಳೋದು ಹೇಗೆ ಅಂದರೆ ಜಸ್ಟ್ ಸಿಂಪಲ್ ನೋಡಿ. ಇದನ್ನು 9949005138 ಅಂದರೆ 994450051338ಕ್ಕೆ 149 ರುಪೀಸನ್ನು ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಮಾಡಿ ಅದರ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ PDF ಕಳಿಸ್ತೀವಿ. ಈ PDF ಯಾವ ರೀತಿ ಇದೆ ಅಂದರೆ ಇಲ್ಲಿ ನೋಡಿ, ಈ ರೀತಿ. ನೋಡಿದ್ರಲ್ಲ, ಕಂಪ್ಲೀಟಾಗಿ ಇರುವಂಥದ್ದು ಇದು. ಸರ್ ಜಸ್ಟ್ GPSTRಗೆ ಮಾತ್ರ ಹೇಳಿದರೆ ಹೇಗೆ ಸರ್, ನಮಗೇನು ಇಲ್ವಾ ಅಂತ PSTRನ ಕೇಳಿದರೆ, ಸ್ನೇಹಿತರೆ PSTRನವ್ರಿಗೆ ಏನೇನಿದೆ ಇಲ್ಲಿ ನಿಮಗೋಸ್ಕರ ಮನೋವಿಜ್ಞಾನ ಇದೆ. ಅಂದರೆ ಎಲ್ರಿಗೂ ಇದೆ ಮನೋವಿಜ್ಞಾನ. ಪರಿಸರ ಅಧ್ಯಯನ ಇದೆ. ಕಂಪ್ಯೂಟರ್ ಇರುವಂಥದ್ದು, ನಿಮಗೋಸ್ಕರ ಕಂಪ್ಯೂಟರ್ ಇರುವಂಥದ್ದು. 3 ನಿಮಗೆ ಇರುವಂಥದ್ದು. ನೀವು ಕೂಡ 149ಅನ್ನು ಪೇ ಮಾಡಿ ತೆಗೆದುಕೊಳ್ಬಹುದು. ಇನ್ನು HSTRಗೆ ಬಂದರೆ ನಿಮಗೆ ಏನನ್ನ ಇದೆ ಅಂದರೆ ಸೋಷಿಯಲ್ ಸೈನ್ಸ್ ಇದೆ, ಮತ್ತು ಸೈನ್ಸು ನಿಮಗೆ ಅವೈಲಬಲ್ ಇರುವಂಥದ್ದು. ಟೋಟಲ್ಲು 6 ಸಬ್ಜೆಕ್ಟ್ ಇರುವಂಥದ್ದು. ಒಂದು ಕಡೆಯಿಂದ ಬರಿತೀನಿ. ಇನ್ನು ಕಾಮನ್ ಆಗಿ ಎಲ್ರಿಗೂ ಇರುವಂಥದ್ದು ಕನ್ನಡ. ಫಸ್ಟ್ಗೆ ಬರೋಣ. ಕನ್ನಡ ಇದೆ, ಕಂಪ್ಯೂಟರ್ ಇದೆ, ಸೈಕಾಲಜಿ ಇದೆ ಅಂದರೆ ಮನೋವಿಜ್ಞಾನ ಇದೆ, ವಿಜ್ಞಾನ ಇದೆ, ಸಮಾಜ ವಿಜ್ಞಾನ ಇದೆ. ಇನ್ನೊಂದು ಉಳಿದಂಥದ್ದು ಯಾವುದು EVS ಅಂದರೆ ಪರಿಸರ ಅಧ್ಯಯನ ಇದೆ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕಾದರೂ ಕೂಡ 149ಅನ್ನು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ. 3 ತಿಂಗಳಲ್ಲಿ ಓದೋದು ಅಷ್ಟು ಸುಲಭವಲ್ಲ. ಆದ್ದರಿಂದ ಈ ಕ್ಷಣದಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವುದಾದ್ರೂ ಹೆಲ್ಪ್ ಬೇಕಿದ್ದರೆ ನಮ್ಮನ್ನು ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.